ಮೋಸದ ದ್ಯೂತದಲ್ಲಿ ರಾಜ್ಯವನ್ನು ಸಕಲ ಸಂಪತ್ತನ್ನು ಕಳ್ಕೊಂಡಂತಹ ಪಾಂಡವರು ಕಾಡಿನಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ. ಮಹಾವೀರರಾದ್ರೂ ಅವರು ಒಂದು ಧರ್ಮದ ಮಾರ್ಗವನ್ನು ಅವಲಂಬಿಸಿದವರು. ದ್ಯೂತ ಮೋಸದ್ದೇ ಇರಬಹುದು, ಆದರೆ ತಾವು ಅದಕ್ಕೋಸ್ಕರವಾಗಿ ಆಟ ಆಡಿದ ಮೇಲೆ ಅದರ ನಿಯಮಕ್ಕೆ ತಕ್ಕ ಹಾಗೆ ವನವಾಸವನ್ನು ಅಜ್ಞಾತವಾಸವನ್ನು ಮಾಡಬೇಕು ಅನ್ನೋದು ಅವರ ನಿಲುವು. ಹಾಗಾಗಿ ಕಾಡಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಕಾಡಲ್ಲಿ ಇರುವಂತಹ ಸಂದರ್ಭದಲ್ಲಿ ಯುದ್ಧ ಅನಿವಾರ್ಯ ಅನ್ನುವ ಅರಿವು ಎಲ್ರಿಗೂ ಇದೆ. ದುರ್ಯೋಧನ ಅಷ್ಟು ಸುಲಭವಾಗಿ ರಾಜ್ಯವನ್ನು ವಾಪಸ್ ಕೊಡ್ತಾನೆ 13 ವರ್ಷ ಕಳೆದ ಮೇಲೆ ಅನ್ನುವ ಧೈರ್ಯ ಇವರು ಯಾರಿಗೂ ಇಲ್ಲ. ಹಾಗಾಗಿ ಯುದ್ಧಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ. ಧರ್ಮರಾಜನಿಗೆ ಯುದ್ಧದ ಮೇಲೆ ಆಸಕ್ತಿ ಇಲ್ಲ. ಹಾಗಾಗಿ ಇಂತಹ ಪೂರ್ವ ಸಿದ್ಧತೆಗೆ ಅವನಿಗೆ ಯಾರಾದರೂ ಪ್ರೇರಣೆ ಬೇಕು. ಸ್ವತಃ ತಾನೇ ಅಷ್ಟು ಮುಂದಿನ ಯೋಚನೆ ಮಾಡೋದು ಕಷ್ಟ ಅವನಿಗೆ. ವ್ಯಾಸರು ಅದಕ್ಕೆ ಪ್ರೇರೇಪಣೆಯನ್ನು ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗೆ ವ್ಯಾಸರಿಂದ ಪ್ರೇರಣೆ ಪಡೆದು ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಹೇಗೆ ಪಡ್ಕೊಂಡ ಅನ್ನೋದು ಈ ಕಥಾವಸ್ತುವಿನ ಸರಣಿಯಲ್ಲಿ ಇದೆ. ಇದರಿಂದ ಅರ್ಜುನದ ವ್ಯಕ್ತಿತ್ವದ ಬಗ್ಗೆನೂ ನಮಗೆ ತಿಳಿಯುತ್ತೆ. ಅರ್ಜುನ ಮಹಾಸಾಧಕ. ಯಾವುದನ್ನಾದರೂ ಒಂದನ್ನು ಹಿಡ್ಕೊಂಡ್ರೆ ಅದನ್ನು ಸಂಪೂರ್ಣ ಏಕಾಗ್ರ ಚಿತ್ತತೆಯಿಂದ ತಾದಾತ್ಮ್ಯದಿಂದ ಅದನ್ನು ಸಾಧನೆ ಮಾಡೋದು ಅವನ ಸ್ವಭಾವ. ಹಾಗಾಗಿ ಅವನು ಬಿಲ್ ವಿದ್ಯೆಯಲ್ಲಿ ಧನುರ್ವಿದ್ಯೆಯಲ್ಲಿ ಅಂತಹ ಸಾಧನೆಯನ್ನು ಮಾಡಿದ್ದು. ಇದು ವಿಶೇಷ ಏನು ಅಂದರೆ ಧನುರ್ವಿದ್ಯೆ ಬಿಲ್ಲನ್ನು ಬಿಡೋದು, ಬಾಣವನ್ನು ಬಿಡೋದು ಬಿಲ್ಲಿಂದ ಅಂತಂದರೆ ಒಂದು ಗುರಿ ಕಟ್ಟಿ ಬಿಡಬೇಕಾಗುತ್ತೆ. ಒಂದು ಚೂರು ಆ ಕಡೆ ಈ ಕಡೆ ಮನಸ್ಸು ಚಂಚಲವಾಗದೇ ಇರಬೇಕು, ನೋಟ ಸ್ಥಿರವಾಗಿರಬೇಕು. ಅರ್ಜುನನ ವ್ಯಕ್ತಿತ್ವಕ್ಕೆ ಸರಿಯಾಗಿ ಹೊಂದುವಂತಹ ವಿದ್ಯೆ ಆ ಧನುರ್ವಿದ್ಯೆ ಅಂತ ಇದರಿಂದ ಅನಿಸುತ್ತೆ. ಪಾಂಡವರು ಕಾಡು ಮೇಡುಗಳಲ್ಲಿ ಅಲಿತಾ ದ್ರೌಪದಿ ಜೊತೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಇರೋಕ್ಕಾಗೋಲ್ಲ. ಪದಯುಗ ಪರಿಭ್ರಮವ ಅಂತ ಕುಮಾರವ್ಯಾಸ ಹೇಳ್ತಾನೆ. ಪರಿಭ್ರಮ, ಅಲೆದಾಟ. ಪದಯುಗ ಪರಿಭ್ರಮ, ಕಾಲಿನಲ್ಲಿ ಅಂದರೆ ನಡಿಗೆಯಲ್ಲಿ ಅಲೆದಾಟ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ, ಹೀಗೆ ಅವರದ್ದು. ಕಾಡುಗಳಲ್ಲಿ, ನದಿಯ ತೀರಗಳಲ್ಲಿ ಅಲೆತ ಮಾಡ್ಕೊಂಡು ಹೋದ್ರಂತೆ. ಇದು ಆಯಾಸದ್ದು. ತೊಳಲಿದರು ಅಂತಾನೆ ಆಯಾಸ, ಆದರೆ ಬೇಸರದೆ ಅಂತ ಸೇರಿಸ್ತಾನೆ. ಆದರೆ ಬೇಸರವಿಲ್ಲ ಅವರಿಗೆ ಅದರಲ್ಲಿ. ಏಕೆಂತಂದರೆ ಪಾಂಡವರ ಸ್ವಭಾವನೇ ಅದು. ಎಲ್ಲಿ ಹೇಗೆ ಇದ್ದರೂ ಸಂತೋಷವಾಗಿರೋದು ಅವರೊಂದು ಸ್ವಭಾವ ಅದು. ಹಾಗಾಗಿ ಬೇಸರವಿಲ್ಲ ಅವರಿಗೆ. ರೇಮಿರೇ ತತ್ರ ಪಾಂಡವಾಹ ಅಂತ ವ್ಯಾಸರು ಇನ್ನೊಂದು ಕಡೆಯ ವಿಷಯಕ್ಕೆ ಹೇಳ್ತಾರೆ. ಅಲ್ಲಿ ಪಾಂಡವರು ಸಂತೋಷವಾಗಿದ್ದರು ಅಂತ. ಹೀಗೆ ಅವರದ್ದು. ಒಂದು ಕಡೆ ಕೆಲವು ದಿನ ಇರೋದು. ಪಾಂಡವರದಲ್ಲಿ ಏನು ಅಂತಂದರೆ ಧರ್ಮರಾಜನ ಬಗ್ಗೆ ಎಲ್ಲ ತುಂಬ ಗೌರವ ಇರುವಂಥ ಬೇಕಾದಷ್ಟು ಜನ ಇದ್ದರು. ಅವರೆಲ್ಲ ಅವನ ಜೊತೆನೇ ಬಂದ್ಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ನಮ್ಮ ಊಟ ಇದರದ ಬಗ್ಗೆ ನೀವು ಕಷ್ಟಪಡೋದು ಬೇಡ, ಯೋಚನೆ ಮಾಡೋದು ಬೇಡ, ನಾವೇನೋ ಮಾಡ್ಕೋತೀವಿ ಅಂತ. ಹೀಗಾಗಿ ಇವರು 5 ಜನ 6 ಜನ ಅಲ್ಲ, ಬೇಕಾಷ್ಟು ಜನನೂ ಇರ್ತಾರೆ. ಒಂದು ಕಾಡಲ್ಲಿ ಒಂದು ಕಡೆ ಇದ್ದಾಗ ಅಲ್ಲಿಯ ಹಣ್ಣು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಯಿತು, ಮುಗಿತಾ ಬಂತು ಅಂದರೆ ಇನ್ನೊಂದು ಕಡೆಗೆ ಹೋಗೋದು. ಈ ಥರ ಅಂದರೆ ಒಂದೇ ಕಡೆ ಪ್ರಕೃತಿಯಲ್ಲಿ ಭಾರ ಬೀಳಬಾರದು ಅನ್ನೋದು. ಯಾಕೆಂದರೆ 100 ಜನ ಜೊತೆಯಲ್ಲಿ ಇದ್ದಿದ್ದರಿಂದ. ಈ ಆನೆಗಳ ಹಿಂಡು ಓಡಾಟ ಹಾಗೆ ಅಂತ ಹೇಳ್ತಾರೆ ಅದನ್ನು ಅಧ್ಯಯನ ಮಾಡಿದವರು. ಒಂದು ಕಡೆಯಿಂದ ಹೋಗ್ತಾ ಇದ್ದರೆ ಆನೆಗಳು ಅಲ್ಲೇ ಮತ್ತೆ ಬರೋದಿಲ್ಲ. ಅವುಗಳನ್ನು ಕಾರಿಡಾರ್ ಅಂತಾರೆ. ಅವುಗಳದ್ದೇ ಒಂದು ರಸ್ತೆ, ಅದು ಹಾದಿ, ಅದು ಮನಸ್ಸಿನಲ್ಲಿ ಪ್ರಿಂಟ್ ಇರುತ್ತೆ ಅವಕ್ಕೆ. ಅದು ನಡ್ಕೊಂಡು ಮುಂದೆ ಮೇಯ್ದುಕೊಂಡು ಹುಲ್ಲನ್ನು ತಿನ್ಕೊಂಡು ಎಲೆ ತಿನ್ಕೊಂಡು ಮುಂದೆ ಹೋಗುತ್ತೆ. ಇನ್ನೊಂದು ಸಲ ಈ ಜಾಗಕ್ಕೆ ಅದು ಬರೋದು ಹೊತ್ತಿಗೆ 6 ತಿಂಗಳೋ 1 ವರ್ಷವೋ ಆಗ್ಬಿಟ್ಟಿರುತ್ತಂತೆ. ಯಾಕೆಂದರೆ ಅಷ್ಟೊತ್ತಿಗೆ ಇಲ್ಲೆಲ್ಲ ಮತ್ತೆ ಬೆಳೆದಿರುತ್ತೆ. ಹೀಗೆ ಅವುಗಳಲ್ಲಿ ಪ್ರಕೃತಿ ಸಹಜವಾಗಿಯೇ ಒಂದೇ ಸ್ಥಳಕ್ಕೆ ಭಾರವಾಗಬಾರ್ದು ಅನ್ನುವ ಒಂದು ಅರಿವು ಇರುತ್ತೆ. ಪಾಂಡವರ ವಿಷಯದಲ್ಲಿ ಇದು ಬುದ್ಧಿಪೂರ್ವಕವಾದ ಅರಿವು ಅಂತ ಇಟ್ಕೋಬಹುದು. ಅವರು ಒಂದು ಕಡೆ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಅಂತ ಹೋಗ್ತಿದ್ದರಂತೆ. ಹೀಗೆ ದ್ವೈತವನಕ್ಕೆ ಬಂದರು. ಈ ಸಂದರ್ಭದಲ್ಲಿ ಏನಾಯಿತು, ಧರ್ಮರಾಜ ಅವನಿಗೆ ಒಂದು ಕುತೂಹಲ, ಮತ್ತು ತಾನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಂತಹ ಜನರು ಹಸ್ತಿನಾವತಿಯಲ್ಲಿ ಹೇಗಿದ್ದಾರೆ ಅಂತ. ಅಂದರೆ ಅಲ್ಲಿ ಬೇರೆ ರೀತಿಯ ಅಗತ್ಯವಿರುವಂತಹ ಬಡವರಿಗೆ, ತುಂಬ ದೀನ ದರಿದ್ರರಿಗೆ, ಇನ್ನೇನು ದೈಹಿಕವಾಗಿ ಕಷ್ಟ ಇರೋರಿಗೆಲ್ಲ ಅವನು ಬಹಳ ವ್ಯವಸ್ಥೆ ಮಾಡಿದ್ದ ಅಂತ ಬರುತ್ತೆ. ಅದಕ್ಕೆ ಒಂದು ಕಡೆ ಅವನು ಹೇಳ್ತಾನೆ, ನನಗೆ ನ ಕಾಮೆಯೇ ರಾಜ್ಯಂ ಅಂತ.
ನನಗೆ ರಾಜ್ಯ ಬೇಡ, ಭೂಮಿ ಬೇಡ, ಏನು ಬೇಡ, ಆದರೆ ಈ ಪ್ರಪಂಚದಲ್ಲಿ ಕಷ್ಟದಲ್ಲಿರುವವರು ಸಮಾಧಾನವಾಗಿರೋ ಹಾಗಾದರೆ ಸಾಕು ಅಂತ. ಕಷ್ಟ ಜನರ ಸುಖ, ಅವರ ಶಾಂತಿ, ಸಮಾಧಾನ ನನಗೆ ಬಹಳ ಮುಖ್ಯ ಅಂತ ಒಂದು ಕಡೆ ಹೇಳ್ತಾನೆ. ಆ ದೊಡ್ಡತನ ಧರ್ಮರಾಜನ ಖಂಡಿತ ಇದೆ. ಅವನು ಒಬ್ಬ ದೂತನನ್ನು ಕಳಿಸಿದ್ನಂತೆ ಹಸ್ತಿನಾವತಿಗೆ, ಹೋಗ್ಬಿಟ್ಟು ಹೇಗಿದ್ದಾರೆ ನೋಡ್ಕೊಂಬ ಅಂತ. ಅದೇನು ಹೊಟ್ಟೆ ಕಿಚ್ಚಿಗೆ ಕಳಿಸಿದ್ದಲ್ಲ, ತಾವು ಮಾಡಿದ ವ್ಯವಸ್ಥೆಗಳು ಹಾಗೆ ನಡೀತಾ ಇವೆಯೇ, ನಾನು ಬೇಕಾದಷ್ಟು ಗ್ಯಾರಂಟಿಗಳನ್ನು ಅವಾಗ ಕೊಟ್ಟಿದ್ನಲ್ಲ, ಅವೆಲ್ಲ ಹಾಗೆ ನಡೀತಾ ಇದೆಯೇ ನೋಡ್ಕೊಂಬ, ಬಡವರಿಗೆಲ್ಲ ಅನುಕೂಲ ಆಗ್ತಿದೆಯೇ ನೋಡ್ಕೊಂಬ ಅಂತ. ಅವನು ಹೋಗಿ ಬಂದವನು ಇವರಿಗೆ ದುರ್ಯೋಧನನ ವೈಭವವನ್ನು ಹೇಳಿದ್ನಂತೆ. ವೈಭವ ಮಾಡದೆ ಏನು ಮಾಡ್ತಾನೆ, ಯಾಕೆಂತಂದರೆ ಇವರು ದುಡಿದಿಟ್ಟಿದ್ದು ಆ ಸಂಪತ್ತು, ಆ ರಾಜ್ಯ ಎಲ್ಲ ಬೇಕಾದಷ್ಟು, ಅದನ್ನೆಲ್ಲ ಇವನು ವೈಭವದಿಂದ ಇದ್ದಾನೆ, ಇಲ್ಲದೆ ಏನು ಮಾಡ್ತಾನೆ. ಹಾಗೆ ಆ ವೈಭವವನ್ನೆಲ್ಲ ಇವನು ವರ್ಣಿಸಿದ್ನಂತೆ. ವರ್ಣಿಸಿದಾಗ ದ್ರೌಪದಿ ಇದ್ಲು. ಆ ದ್ರೌಪದಿ ಹೊಟ್ಟೆ ಉರಿದು ಹೋಗುತ್ತೆ ಸಹಜವಾಗೇನೆ. ಬಟ್ ಅವಮಾನಗಳು, ಈಗ ಪಡ್ತಾ ಇರುವಂಥ ಕಷ್ಟ, ಇವೆಲ್ಲ ಈ ಜೂಜಿಗೆ ಕೈ ಹಾಕದೆ ಹೋದರೆ ಆಗ್ತಿತ್ತ. ಅದಕ್ಕೋಸ್ಕರ ಅವಳಿಗೆ ಬಹಳ ಕೋಪ ಬರುತ್ತೆ, ದುಃಖ ಆಗುತ್ತೆ. ಭೀಮ ದ್ರೌಪದಿ ಇಬ್ಬರಿಗೂ ಕಳವಳ ಆಗುತ್ತೆ. ಅವಳು ದ್ರೌಪದಿ ಈ 5 ಜನರನ್ನ ಮೂದಲಿಸಿದ್ರಂತೆ. ನೀವು ಇದ್ದೀರಾ ಅಂತ ನೋಡಿ, ದುರ್ಯೋಧನ ಹೆಂಗಿದ್ದಾನೆ, ಹೇಗೆ ಗೆದ್ದುಕೊಂಡ, ಎಲ್ಲನೂ ಮೋಸೋತ ಇನ್ನೊಂದು ಸುಳ್ಳೋ ತಟವಟವೋ ಹೆಂಗೆ ಗೆದ್ದುಕೊಂಡು ಹೇಗೆ ಮಾಡಿಕೊಂಡು ವೈಭವದಿಂದ ಬದುಕಿದ್ದಾನೆ. ನೀವೇ ಇದ್ದೀರಾ, ಈ ಧರ್ಮರಾಜನು ಇದ್ದಾನೆ, ಮೋಸ ಮಾಡೋದಕ್ಕೆ ಯಾರಾದ್ರು ಬಂದರೆ ನಾನಿದ್ದೀನಿ ಮೋಸ ಮಾಡಿಸ್ಕೊಳ್ಳೋದಕ್ಕೆ ಸಿದ್ಧನಾಗಿ ಅಂತ ಹೇಳುವಂಥ ಸ್ವಭಾವ ಅಂತ. ಹಾಗೆ ಬಹಳ ಎಲ್ಲರನ್ನೂ, ಧರ್ಮರಾಜ ಒಬ್ಬನೆಲ್ಲ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರನ್ನೂ ಮೂದಲಿಕೆ ಮಾಡಿ ಚೆನ್ನಾಗಿ ಮೂದಲಿಸಿದ್ಲಂತವಳು. ದುರ್ಯೋಧನ ಹೊಗಳಿದ್ದ ನೋಡಿ ಹೆಂಗಿದೆ ತಾಕತ್ತ ಒಂದು, ಹೇಗೆ ದುಡ್ಕೊಂಡು ಹೇಗೆ ಅದನ್ನು ಎಲ್ಲ ಸಂಪತ್ತನ್ನು ತೊಗೊಂಡು ವೈಭವದಿಂದ ಇದ್ದಾನೆ ಅಂತ. ಇದೆಲ್ಲ ಕೇಳಿದಾಗ ಭೀಮನಿಗೆ ಬಹಳ ಕೋಪ ಬಂದ್ಬಿಡ್ತು. ತನ್ನ ಗದೆಯನ್ನು ಬೀಸ್ತಾ ಅದನ್ನು ಪ್ರದರ್ಶನ ಮಾಡ್ತಾ ಕುರುರಾಜ ವಂಶಚ್ಛೇದ ಧೀರ ಕುಠಾರ ಅಂತಂದಂತೆ. ಇದು ಧೀರ ಕುಠಾರ. ಧೀರ ಕುಠಾರ ಅಂತಂದರೆ ಧೀರವಾದ ಕೊಡಲಿ. ಇದು ಯಾತಕ್ಕಿದೆ ಏನು, ಕುರುರಾಜ ವಂಶಚ್ಛೇದ, ಆ ಕುರುರಾಜನ ವಂಶವನ್ನು ಛೇದಿಸೋದಕ್ಕೆ, ಅವ್ರನ್ನ ನಾಶ ಮಾಡೋದಕ್ಕೆ ಇರುವಂತಹ ಗದೆ ಅಂತ ಕೂಕ್ಕೊಳ್ಳಿ. ಇಲ್ಲಿ ಎಷ್ಟಾದರೂ ಕೂಕ್ಕೋಬೋದು, ಅದೇನು ಸದ್ಯಕ್ಕೆ ಆಗೋದಲ್ವಲ್ಲ. ಹೀಗಾಗಿ ವ್ಯಾಸ ಭಾರತದಲ್ಲೂ ಈ ಪ್ರಸಂಗ ಇದೆ. ಆದರೆ ಯುಧಿಷ್ಠಿರ ಧರ್ಮರಾಜ ದ್ರೌಪದಿಗೆ ಒಂದು ಮಾತು ಹೇಳ್ತಾನೆ, ಧರ್ಮವನ್ನು ಅವರು ಬೇಡ, ಹೋಗಿ ಆಯಿತು, 1 ವರ್ಷನೋ 2 ವರ್ಷನೋ ಇದ್ದಾಯ್ತಲ್ಲ ಕಾಡಲ್ಲಿ, ಅಲ್ಲಿ ಮುಗೀತು ಅಂದ್ಕೊಳ್ಳೋಣ, ಹೋಗ್ಬಿಟ್ಟು ಯುದ್ಧ ಮಾಡಿ ನಮ್ಮ ರಾಜ್ಯ ಕಿತ್ಕೊಳ್ಳೋಣ ಅನ್ನೋವಂಥ ಒಂದು ಮಾತು ಬಂದ್ಬಿಡುತ್ತೆ. ದ್ರೌಪದಿ ಇದೇ ಮಾಡೋಣ, ಯಾಕೆ ಬೇಡ, ಭೀಮ ಹೇಳಿ ಸರಿ ಅಂತ ಬಿಡ್ತಾಳೆ ಅಂತ. ಆವಾಗ ಅವನು ಹೇಳ್ತಾನೆ, ಧರ್ಮವನ್ನು ಹಾಲು ಕರೆಯೋ ಹಸುವಿನ ಥರ ನಾವು ಭಾವಿಸಬಾರ್ದು. ನಾವು ಬೇಕಾದ ಕರ್ಕೊಳ್ಳೋಕ್ಕಿರುವಂಥ ಹಸು ಅಲ್ಲ ಧರ್ಮ. ಧರ್ಮ ಅನ್ನೋದು ನಾವು ಪಾಲಿಸಬೇಕಾದದ್ದು ಅಂತ ಸಮಾಧಾನ ಮಾಡೋದ ಅಂತ. ಇಲ್ಲಿ ಧರ್ಮರಾಜ ಭೀಮನಿಗೆ ಸಮಾಧಾನ ಮಾಡ್ತಾನೆ ಒಳ್ಳೆ ಮಾತಿನಲ್ಲಿ. ಭೀಮ, ದ್ರೌಪದಿ ಏನೋ ಒಂದು ಆವೇಶದಲ್ಲಿ ಹೇಳಿದ್ರು ಅಂದರೆ ನಿನಗೂ ವಿವೇಕ ಇಲ್ವೇನಪ್ಪ, ಅವಳು ಮಾತಾಡ್ದಂಗೆ ನೀವು ಮಾತಾಡ್ತಿದೀಯಲ್ಲ ಅಂದ್ಬಿಟ್ಟು ದ್ರೌಪದಿಗೂ ಸಮಾಧಾನ ಮಾಡ್ತಾನೆ. ದ್ರೌಪದಿ, ಯೋಚನೆ ಮಾಡಬೇಡ, ಹೀಗೆ ಇರೋದಿಲ್ಲ ಇದು. ನಿನ್ನ ಕೋಪಾಗ್ನಿ ಏನಿದೆ, ನಿನ್ನ ಕೋಪವೆಂಬ ಅಗ್ನಿಯಲ್ಲಿ ಶತ್ರು ರಾಜರ ಸಮುದ್ರವೇ ಇರ್ಬೋದು, ಅದು ಸುಟ್ಟು ಬೂದಿಯಾಗಿ ಹೋಗುತ್ತೆ, ಯೋಚನೆ ಮಾಡಬೇಡ ನೀನು ಅಂತೇನು ಸಮಾಧಾನ ಮಾಡ್ದ. ಆಯಿತು. ಮಾಡಿದ ಮೇಲೆ ವ್ಯಾಸರು ಅನಿರೀಕ್ಷಿತವಾಗಿ ಅಲ್ಲಿ ಬಂದುಬಿಡ್ತಾರೆ. ವ್ಯಾಸರು ನಿಜವಾಗಿಯೂ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ 3 ಜನರಿಗೂ ತಂದೆ. ಅವರೇನು ಆ ಥರ ಇದು ಮಾಡಿಕೊಂಡವರಲ್ಲ, ಆ ಸಂಸಾರ ಬಂಧನ ಇಲ್ಲ ಅವರಿಗೆ. ತಾಯಿಯ ಮನವಿಯ ಮೇರೆಗೆ, ಪ್ರಾರ್ಥನೆಯ ಮೇರೆಗೆ ಆ ಥರ ಮಕ್ಕಳಾಗಿದ್ದಾರೆ. ಆದರೆ ವ್ಯಾಸರು ಯಾವುದೇ ಕಷ್ಟ ಪರಿಸ್ಥಿತಿ ಬಂದಾಗ, ಬಹಳ ಮುಖ್ಯವಾದಂತಹ ಒಂದು ಸಂದರ್ಭ ಬಂದಾಗ ಅಲ್ಲಿಗೆ ಬರೋದನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಪಾಂಡವರಿಗೆ ಏನೋ ಕಷ್ಟ ಇದೆ ಅಂತ ಬರ್ತಾರೆ. ಪಾಂಡವರ ವಿಷಯದಲ್ಲಿ ಅವ್ರಿಗೊಂದು ಸಹಾನುಭೂತಿ ಇದೆ. ಅವ್ರ ಬಗ್ಗೆ ವಿಶೇಷವಾದ್ದು ಕೌರವರ ಬಗ್ಗೆ ಇಲ್ಲ ಅಂತಲ್ಲ, ಕೌರವರ ಸಂದರ್ಭದಲ್ಲೂ ಹೋಗಿರ್ತಾರೆ. ಅವ್ರಿಗೆ ಮಕ್ಕಳಿಲ್ಲ ಅಂತ ಧೃತರಾಷ್ಟ್ರ ಒದ್ದಾಡಿದಾಗ ಆಗತ್ತಪ್ಪ ಮಕ್ಕಳು ಅಂತ ವರ ಕೊಟ್ಟು ಬರೋದು, ಇದೆಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವು ಸಲ ಹೋಗಿ ಸದ್ಬುದ್ಧಿ ಹೇಳಪ್ಪ ನಿನ್ನ ಮಗನಿಗೆ, ಇಲ್ಲದೆ ನಾಶ ಆಗ್ಬಿಡುತ್ತೆ ಅಂತ ಹೇಳೋದು ಎಲ್ಲ ಮಾಡಿದ್ದಾರೆ. ಆದರೆ ಇವರ ವಿಷಯದಲ್ಲಿ ಯಾಕೆ ಅಂದರೆ, ಮೊದಲನೇದಾಗಿ ತಂದೆ ಇಲ್ಲದೆ ಇರೋರು, ಎರಡನೇದು ಈ ಥರ ಮೋಸದಿಂದ ಒದ್ದಾಡಿಕೊಂಡು ಕಾಡಲ್ಲಿ ಅಲಿತಾ ಇರೋರು. ಹಾಗಾಗಿ ಅವ್ರ ಬಗ್ಗೆ ಒಂದು ಹೆಚ್ಚಿನ ಮಮಕಾರ ಇದೆ. ಹಾಗಾಗಿ ಅವ್ರಿಗೇನಾದರೂ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು, ಒಂದು ಸನ್ಮಾರ್ಗವನ್ನು ಹೀಗೆ ಮಾಡ್ರಪ್ಪ ಅಂತ ಹೇಳುವಂಥ ಸಂದರ್ಭ ಬಂದರೆ ವ್ಯಾಸರು ಬರೋದುಂಟು. ಹಾಗೆ ಇಲ್ಲಿ ವ್ಯಾಸರು ಬಂದ್ಬಿಟ್ರು. ಮಹಾವಿದ್ಯಾವಂತ ವ್ಯಾಸರು ಅಂದರೆ ಆಗಿನ ಕಾಲದಲ್ಲಿ ಬರೀ ವಿದ್ಯಾವಂತ. ಹೇಗೆ ಅಂತಂದರೆ ಸಹಸ್ರಾರು ವೇದಗಳಿಗೆ ಆವಾಸ ಸ್ಥಾನದಂತೆ ಇರುವಂಥ ವ್ಯಾಸರಂತೆ.
ಮತ್ತು ಶಿವನಂತೆ ಇರುವಂಥ ವ್ಯಾಸರು ಅವರು ಬಂದಿರುವುದೇ ಎಲ್ಲ ಋಷಿ ಮುನಿಗಳು ಎಲ್ಲ ಇದ್ದರು ಅಲ್ಲಿ ಬೇಕಾಶನ. ಎಲ್ಲರೂ ಪ್ರವರ ಸಹಿತವಾಗಿ ಅಂದರೆ ತಮ್ಮ ಪರಿಚಯವನ್ನು ಹೇಳ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿದರು. ಧರ್ಮರಾಜನು ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಅವನಿಗೇನು ಕೊಡೋಕ್ಕೆ ಸಾಧ್ಯ ಇದೆ, ಒಂದು ಯಾವುದೋ ಮುತ್ತುಗದ ಎಲೆ ಇತ್ತು, ಅದರಲ್ಲೇನೆ ದೊನ್ನೆ ಥರ ಮಾಡಿ ನೀರು, ಅದೇನೇ ಅರ್ಘ್ಯ, ದರ್ಭೆ, ಹುಲ್ಲು, ಅದೇ ಆಸನ ಅಂದ್ಬಿಟ್ಟು ಯಥಾಸಂಭವ ಅಂತ ಅಲ್ಲಿ ಅಂದರೆ ನಾವು ಏನು ಕೊಡ್ತೀವೋ ಅದನ್ನು ನೀವು ಸ್ವೀಕರಿಸಬೇಕು ಅಂತ. ಇದೆಲ್ಲ ಕಣೋ ನನಗೆ ಸೋಫಾ ಸೆಟ್ ಬೇಕು ಅಂತ ಹೇಳೋಕೆ ಬರೋದಿಲ್ಲ, ನಾವು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಬೇಕು ಅನ್ನೋ ಇದು ಯಥಾಸಂಭವ. ನಮ್ಮ ಹತ್ರ ಇರೋದು ಇಷ್ಟೇ ಸ್ವಾಮಿ ತಗೊಳ್ಳಿ ಅಂತ. ಆವಾಗ ಮುನಿಗಳು ಸಾಂತ್ವನ ಮಾಡಿದ್ರಂತೆ ವ್ಯಾಸರು, ಇಲ್ಲಪ್ಪ ನೀ ಯೋಚನೆ ಮಾಡಬೇಡ, ಈ ನೀರು ದೋಷ ನಿವಾರಕವಾದಂಥದ್ದು, ಅಂತಹ ಜಲ ಇದು. ಈ ಆಸನ ಏನು ನೀನು ಕೊಟ್ಟಿದೀಯಾ ಇದು ನಿನಗೆ ಭೂಮಿಯ ಒಡೆತನವನ್ನು ಮತ್ತೆ ತಂದು ಕೊಡುತ್ತೆ, ಯೋಚನೆ ಮಾಡಬೇಡ. ಜೇನುಹುಳು ಜೇನನ್ನು ಸಂಗ್ರಹ ಮಾಡುತ್ತೆ, ಆದರೆ ತಾನು ತಿನ್ನೋದಿಲ್ಲ, ಬೇರೆಯವರು ಬಿಟ್ಟು ಹೋಗುತ್ತದು. ಹಾಗೆ ಆ ದುರ್ಯೋಧನ ಎಲ್ಲ ರಾಜ್ಯ ಎಲ್ಲ ಕಿತ್ಕೊಂಡಿರೋದೆಲ್ಲ ನಿಜ, ಅದೇ ಅಲ್ಲೆಲ್ಲ ಕಾಪಾಡ್ಕೊಂಡ್ಬಂದು ನಿಮಗೆಲ್ಲ ಕಡೆಯಲ್ಲಿ ನಿಮಗೇನೆ ಕೊಟ್ಬಿಟ್ಟು ಹೋಗ್ತಾನವನು. ಅಂದರೆ ಧರ್ಮರಾಜ ಕೇಳ್ಕೊಳ್ಳೋದೇ ಬೇರೆ, ಅವನ ಸ್ವಭಾವಕ್ಕೆ ಸರಿಯಾದದ್ದು. ಈ ದೇಹ ಬೇಕಾದರೆ ಹೋಗಲಿ, ತಮ್ಮಂದ್ರು ಬೇಕಾದರೆ ಹೋಗಲಿ, ಮಡದಿ ಬೇಕಾದರೂ ಹೋಗಲಿ, ಆದರೆ ನನ್ನ ಸತ್ಯವಾಕ್ಯ ಉಳಿಯೋ ಹಾಗೆ ಅನುಗ್ರಹ ಮಾಡಿ, ನನ್ನ ಮಾತಿನ ಸತ್ಯ ಉಳಿಲಿ ಅಂತ ಅವನು. ಅದಕ್ಕೆ ವ್ಯಾಸರು ಹೇಳ್ತಾ, ಇಲ್ಲಪ್ಪ ನಿನ್ನ ಸತ್ಯಕ್ಕೆ ಚ್ಯುತಿ ಏನಾಗಲ್ಲ, ಸತ್ಯ ಇರುತ್ತೆ, ಆದರೆ ಆಡಿದ ಮಾತನ್ನು ನಡೆಸಿಪ್ಪ ಅಂತ ಹೇಳ್ತಾರೆ. ಅಂದರೆ ಸದ್ಯದಲ್ಲಿ ಆಗಿರೋ ಚರ್ಚೆ ಅವರಿಗೆ ಸೂಕ್ಷ್ಮವಾಗಿ ಗೊತ್ತು. ಅದಕ್ಕೆ ಹೇಳಿದರು, ಮಾತು ಕೊಟ್ಟ ಮೇಲೆ ಅದು ನಡೆಸಬೇಕಪ್ಪ ಅಂತ. ಅದು ಭೀಮನಿಗೆ ಉತ್ತರ ಕೊಟ್ಟಂಗಿದೆ. ದ್ರೌಪದಿಯನ್ನು ಕರೆದ್ಬಿಟ್ಟು ಅವಳಿಗೂ ಸಮಾಧಾನ ಮಾಡಿ, ಇದು ಬಹಳ ಒಳ್ಳೆಯ ಮಾತು. ಯಾಕೆಂದರೆ ವ್ಯಾಸರಿಗೆ ಮಹಿಳೆಯರ ವಿಷಯದಲ್ಲಿ ಒಂದು ಮಾರ್ಧವತೆ ಇದೆ, ಒಂದು ಮೃದುತ್ವ ಇದೆ. ಹಾಗಾಗಿ ಪಾಪ ದ್ರೌಪದಿ ಕರೆದು ಅವಳು ಸಂಕಟಪಟ್ಟಿರೋಳು, ಹೆಚ್ಚು ಕಷ್ಟಪಡ್ತಾ ಇರೋಳು, ಅದಕ್ಕೆ ಅವಳಿಗೂ ಸಮಾಧಾನ ಹೇಳಿ ಈಗ ಧರ್ಮರಾಜನಿಗೆ ಒಂದು ಸಲಹೆಯನ್ನು ಹೇಳ್ತಾರೆ. ನೋಡಪ್ಪ, ನಾಳೆ ಯುದ್ಧದ ಸಂದರ್ಭ ಬಂದಾಗ ನೀವು ಎದುರಿಸಬೇಕಾಗುತ್ತೆ, ಅದಕ್ಕೋಸ್ಕರ ಶಿವನ ಕೃಪೆ ಬೇಕು ನಿಮಗೆ. ಹಾಗಾಗಿ ಒಂದು ಮಂತ್ರವನ್ನು ಹೇಳ್ತೇನೆ, ಮಂತ್ರವನ್ನು ನೀನು ಅರ್ಜುನ್ನಿಗೆ ಉಪದೇಶ ಮಾಡಬೇಕು. ನಾನು ನಿನಗೆ ಉಪದೇಶಿಸಿ ಹೋಗ್ತೀನಿ, ಅರ್ಜುನ್ನಿಗೆ ಉಪದೇಶ ಮಾಡಬೇಕು. ಅವನು ಇಂದ್ರಕೀಲ, ಹಿಮಾಲಯದ ಹತ್ರ ಇರುವಂತಹ ಜಾಗ ಅದು, ಇಂದ್ರಕೀಲಕ್ಕೆ ಹೋಗಿ ಶಿವನನ್ನು ಕುರಿತುಬಿಟ್ಟು ತಪಸ್ಸನ್ನು ಮಾಡಲಿ. ಯಾಕೆಂತಂದರೆ ನೋಡಪ್ಪ, ಬರೀ ಶತ್ರುಗಳ ಅವಹೇಳನದಿಂದ ಮೋಸ ಮಾಡಿಬಿಟ್ಟ, ದ್ಯೂತ ಕರೆದ್ಬಿಟ್ಟ, ಮೋಸ ಮಾಡಿಬಿಟ್ಟ, ನಮಗೆ ರಾಜ್ಯ ಕಿತ್ಕೊಂಡ, ಈ ಥರ ನೀವು ದೂರೋದ್ರಿಂದ ಏನೂ ಪ್ರಯೋಜನ ಇಲ್ಲಪ್ಪ, ಏನೂ ಸಾಧನೆ ಆಗೋಲ್ಲ. ಇದು ಒಂಥರ ಪರೋಕ್ಷವಾಗಿ ಭೀಮ ದ್ರೌಪದಿಯರಿಗೆ ಉತ್ತರ ಕೊಟ್ಟಂಗಿದೆ. ಆದರೆ ಅಲ್ಲಿ ಹೋಗಿ ಅರ್ಜುನ ತಪಸ್ಸು ಮಾಡಲಿ, ಶಿವನ ಕೃಪೆಯಿಂದ ನಿಮಗೆ ಸಾಧನೆ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಪಾಂಡವರ ಮೈ ದಡವಿ ಅವರಿಗೆಲ್ಲ ಸಮಾಧಾನ ಮಾಡಿ ಅವರನ್ನೆಲ್ಲ ಹೊಗಳಿ ಹೊರಟರು ಅವರು. ಇದು ಈ ಉದ್ದೇಶಕ್ಕೆ ಬಂದಿರೋದು. ಧರ್ಮರಾಜ ಆಮೇಲೆ ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋಗಿ ಅವನಿಗೆ ರಹಸ್ಯವಾಗಿ ಈ ಮಂತ್ರವನ್ನು ಉಪದೇಶ ಮಾಡ್ದ. ಎಲ್ಲ ಮಾಡಿ ಹೋಗ್ಬಾಪ್ಪ ಅರ್ಜುನ ಅಂತ. ಇದರಲ್ಲಿ ವ್ಯಾಸ ಭಾರತದಲ್ಲಿ ಒಂದು ಮಾತಿದೆ, ವ್ಯಾಸರೇ ಮಾಡಿರಬಹುದು, ಆದರೆ ಧರ್ಮರಾಜ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾನೆ. ನೋಡು, ಒಂದು ವನವಾಸ ಎಲ್ಲ ಮುಗಿದ ಮೇಲೆ ಪಾಂಡವರ ಜೊತೆ ಕೌರವರ ಜೊತೆ ಯುದ್ಧ ನಮಗೆ ಖಂಡಿತ ಇದ್ದೇ ಇದೆ, ಅದನ್ನು ನಾವು ಎದುರಿಸಲೇಬೇಕು. ಅದನ್ನು ಎದುರಿಸೋದಕ್ಕೆ ನಿನ್ನ ಮೇಲೆ ನಾವು ಅವಲಂಬಿತರಾಗಿದ್ದೇವಪ್ಪ. ಹಾಗಾದರೆ ಭೀಮ ಶಕ್ತಿ ಇರೋನು ನಿಜ, ಅದರ ಗದೆಯಿಂದ ತುಂಬ ಜನ ಹೊಡೆಯೋಕ್ಕಾಗೋಲ್ಲ. ಅದರ ಬಿಲ್ ಬಾಣ ಅನ್ನೋದು ಇನ್ನೂ ಹೆಚ್ಚು ಆಧುನಿಕವಾದದ್ದು. ಅದಕ್ಕೋಸ್ಕರವಾಗಿ ನಿನ್ನ ಮೇಲೆ ಬಹಳ ಅವಲಂಬನೆ ಇದೆಯಪ್ಪ ನಮ್ಮದು. ಹಾಗಾಗಿ ನೀನು ಇನ್ನೂ ಚೆನ್ನಾಗಿ ನಿನ್ನ ಶಕ್ತಿಯನ್ನು ವೃದ್ಧಿಸ್ಕೋಬೇಕು. ನಿನಗಿರುವಂತಹ ಏನು ವಿದ್ಯೆ ಇದೆ ಅದನ್ನಿನ್ನೂ ಬಲಪಡಿಸ್ಕೊಂಡು ಸಿದ್ಧನಾಗಬೇಕಪ್ಪ. ಅದಕ್ಕೋಸ್ಕರ ಈಶ್ವರನ ಹತ್ರ ಹೋಗು ಅಂತಂದ. ಇವನು ಹೊರಡಬೇಕಾದ್ರೆ ಒಂದು ಕೆಲವು ಒಳ್ಳೆಯ ಸೂಚನೆಗಳನ್ನು ಕೊಡ್ತಾನೆ. ಎಲ್ಲೂ ಮಾಯೆಗೆ ಒಳಗಾಗಬೇಡ, ಕೆಡಬೇಡ. ಮಾಯೆಗೆ ಒಳಗಾಗೋದು ಏನೋ ಒಂದು ಮಾಯೆ, ಹೆಣ್ಣು, ಒಂದು ಯಾರೋ ಹೆಂಗಸರು, ಹೆಣ್ಣುಮಕ್ಕಳು, ಸುಂದರಿಯರು ಬಂದು ಅವನನ್ನು ಎಳ್ಕೊಂಡು ಹೋಗ್ಬಿಡ್ಬಹುದು, ಅಥವಾ ಇನ್ನೇನೋ ಕೆಣಕಬಹುದು. ಹಾಗಾಗಿ ಮದ ಬೇಡ, ರೋಷ ಬೇಡ ಅಂತಾನೆ. ಯಾಕೆಂತಂದರೆ ಹಿಂದೆ ಅವನು ತೀರ್ಥಯಾತ್ರೆಗೆ ಅಂತ ಹೋದಾಗ 3 ಮದುವೆ ಮಾಡ್ಕೊಂಡ್ಬಂದ್ಬಿಟ್ಟಿದ್ದ ಅರ್ಜುನ. ಸುಭದ್ರೆ, ಉಲೂಪಿ ಇವರನ್ನೆಲ್ಲ ಮದುವೆ ಮಾಡ್ಕೊಂಡ್ಬಂದಿದ್ದ. ಇದು ಮನಸ್ಸಲ್ಲಿ ಇದೆಯೋ ಏನೋ ಅವನಿಗೆ. ಅದಕ್ಕೇ ಬೇರೆ ಬೇರೆ ಥರ ಮಾಯೆಗೆ ಒಳಗಾಗಬೇಡ, ಅಥವಾ ನಿನ್ನನ್ನು ಮೋಸ ಮಾಡೋದಕ್ಕೆ, ಮರಳು ಮಾಡೋದಕ್ಕೆ, ತಪ್ಪು ಹಾದಿಗೆ ಎಳೆಯೋದಕ್ಕೆ ಬೇರೆ ರೀತಿಯ ಮಾಯೆಗಳು ಕೆಲಸ ಮಾಡಬಹುದು. ಆವಾಗ ಅಂತಹ ಮಾಯೆಗಳಿಗೆ ಬಲಿಯಾಗಬೇಡ. ಆಮೇಲೆ ರೋಷ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ.
ಕೋಪದಿಂದ ಆಗೋದಲ್ಲ ಯಾವುದು. ಆದರೆ ನಿಜವಾಗಿಯೂ ಇಲ್ಲ ಆಗೋದು ಅರ್ಜುನ ಕೋಪವನ್ನೇ ಮಾಡ್ಕೊಳ್ಳೋದು, ರೋಷವನ್ನೇ ಮಾಡ್ಕೊಳ್ಬೋದು. ಸ್ವಭಾವೋ ದುರತಿಕ್ರಮ, ಸ್ವಭಾವವನ್ನು ಅಷ್ಟು ಸುಲಭವಾಗಿ ಬದಲಾಯಿಸ್ಕೊಳ್ಳೋದು ಕಷ್ಟ. ಅಲ್ಲಿ ಹೋಗು, ಬೆಳಗ್ಗೆ ಎದ್ದು ಶಿವನನ್ನು ಭಜನೆ ಮಾಡು, ಶಿವನನ್ನು ಕುರಿತು. ಸುಳ್ಳು ನಾಸ್ತಿಕರ ಸಹವಾಸ ಮಾಡಬೇಡ, ಇಂದ್ರಿಯ ಸುಖವನ್ನು ನೆನೆಯಬೇಡ, ಒಳ್ಳೆಯ ರುಚಿಯಾದ ಊಟ ತಿಂಡಿ ಅಥವಾ ಇನ್ನೊಂದು ಇದನ್ನೆಲ್ಲ ನೆನಬೇಡ. ಅದಕ್ಕೆಲ್ಲ ತಪಸ್ಸಿಗೆ ಹೋಗ್ತಾ ಇರೋದು, ಅದೆಲ್ಲ ಅವನ ಸ್ವಭಾವ ಎಲ್ಲ ತಿಳ್ಕೊಂಡು ಹೇಳ್ತಿರೋದು. ಆದರೆ ಅರ್ಜುನ ಕೇಳಿಸ್ಕೋತಾನೆ ಎಲ್ಲನೂ. ಆಮೇಲೆ ಇನ್ನೂ ಒಂದಿಷ್ಟು ಹೇಳ್ತಾನೆ, ಎಂಥವರಿಗೆ ಸದ್ಗತಿ ಸಿಗೋದಿಲ್ಲ ಹಾಗೆ ಹೀಗೆ ಎಲ್ಲ ಹೇಳ್ತಾನೆ. ಆದರೆ ಕಠಿಣವಾದ ತಪಸ್ಸಾಗ್ಬೋದಪ್ಪ, ಆದರೆ ಕಠಿಣವಾದ ತಪಸ್ಸಿಗೆ ಹೆದರಬೇಡ. ನೀನು ಪ್ರಯತ್ನ ಪಟ್ಟರೆ ಪರಮೇಶ್ವರ ಬರ್ತಾನೆ, ನಿನಗೆ ಅಸ್ತ್ರಗಳನ್ನು ಕೊಟ್ಬಿಟ್ಟು ಕಾಪಾಡ್ತಾನೆ. ಆ ಪಾಶುಪತ ಇತ್ಯಾದಿ ಅಸ್ತ್ರಗಳನ್ನು ಪಡ್ಕೊಂಡು ಬಾ ಅಂತ ಹೇಳಿ ಈ ಥರ ಎಲ್ಲನೂ ಒಳ್ಳೆ ಮಾತೆಲ್ಲ ಹೇಳ್ದ. ಸರಿ ಅಂದ್ಬಿಟ್ಟು ಅರ್ಜುನ ಸಿದ್ಧತೆಯನ್ನು ಮಾಡ್ಕೋತಾನೆ. ಯಾತಕ್ಕೆ ಅಂತಂದರೆ ಇಡೀ ಸಂಧಿಯ ಕಥೆನೇ ಅದು. ಏನು ಅಂತಂದರೆ ತ್ರಿಜಗದ ಅಧಿಪತಿಯನು ಮಹಾನಟರಾಯ ಧೂರ್ಜಟಿಯ ಭಜಿಸಿದನು ಅರ್ಜುನ ಅಂತ. ಧೂರ್ಜಟಿಯನ್ನು, ಈಶ್ವರನನ್ನು, ಇಡೀ 3 ಲೋಕಕ್ಕೆ ಅಧಿಪತಿಯಾದಂಥ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದ ಅರ್ಜುನ ಅನ್ನೋದೇನೆ ಇಲ್ಲಿಯ ವಿಷಯ. ಆಯಿತು, ಅರ್ಜುನ ಸಿದ್ಧತೆಯನ್ನು ಮಾಡ್ಕೋತಾನೆ. ಇದು ಸ್ವಾರಸ್ಯವಾದ ಸಿದ್ಧತೆ, ಹೋಗ್ತಿರೋ ತಪಸ್ಸಿಗೆ. ಆದರೆ ಬಿಲ್ಲು, ಬತ್ತಳಿಕೆ, ಕತ್ತಿ, ಖಡ್ಗ ಎಲ್ಲನೂ ಕಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೊರಟ ಅಂತ. ಒಂದು ಎಲ್ಲಿ ಹೋದ್ರೂ ಅವನು ತಗೊಂಡು ಹೋಗೋವನೇ. ಅದು ಕಡೆಗೆ ಅರ್ಜುನ ಹಿಮಾಲಯದ ಮೇಲಕ್ಕೆ ಇವರು ಸಾಯೋದಕ್ಕೆ ಅಂತ ಹೋಗ್ತಿದ್ದಾಗಲೂ ಬಿಲ್ ಇಟ್ಕೊಂಡಿರ್ತಾನೆ ಅವನು. ಅದು ಆಮೇಲೆ ಇನ್ನೊಂದು ಆತ್ಮರಕ್ಷಣೆಯ ಉದ್ದೇಶವೂ ಇರಬಹುದು. ಎಲ್ಲೋ ಕಾಡು, ಗೊತ್ತಿಲ್ಲದೆ ಇರೋ ಜಾಗ, ಏನು ಬರ್ತಾರೋ ರಾಕ್ಷಸರೋ ಇನ್ನೊಬ್ಬರು ಯಾರೋ ಶತ್ರುಗಳೋ ಬಂದರೆ ಎದುರಿಸ್ಬೇಕಲ್ಲ, ಅದೂ ಇರಬಹುದು. ಎರಡು ಸೇರಿ ಅವನಿಗೆ ದುಃಖವೂ ಇದೆ, ಸಂತೋಷವೂ ಇದೆ. ಎಲ್ರಿಗೂ ಅಷ್ಟೇನೆ. ಅವ್ರ ಅಣ್ಣ ತಮ್ಮಂದರು ಆ ವಿಷಯದಲ್ಲಿ ಮಾತ್ರ ಬಹಳ ಅತ್ಯಂತ ಪ್ರೀತಿ ವಿಶ್ವಾಸದವರು. ಆ 5 ಜನ ಬಹಳ ಪ್ರೀತಿ ವಿಶ್ವಾಸ ಅವರಿಗೆ. ಒಂದು ಕಡೆ ಇವ್ರನ್ನೆಲ್ಲ ಬಿಟ್ಟು ದೂರ ಇರಬೇಕಲ್ಲ ಅನ್ನುವಂತಹ ನೋವು ಅರ್ಜುನಿಗೆ, ಧರ್ಮರಾಜನಿಗೆ ಸರಿ. ಜೊತೆಯಲ್ಲಿ ಸಂತೋಷ ಕೂಡ. ಈಶ್ವರನ ಅನುಗ್ರಹಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಈಶ್ವರನ ಅನುಗ್ರಹ ಸಿಕ್ಕಿದರೆ ಎಷ್ಟು ಒಳ್ಳೆಯದಾಗುತ್ತೆ ತನಗೆ ಅನ್ನೋದು ಆ ಸಂಭ್ರಮ. ಇನ್ನೊಂದು ಕಡೆ ಅದೇನು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ, ಅದಕ್ಕೆ ಬೇಕಾದಷ್ಟು ಕಷ್ಟನೂ ಪಡಬೇಕು. ಇರಲಿ, ಅರ್ಜುನ ಹೊರಟಿನಂತೆ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ದ್ರೌಪದಿಗೂ ಹೇಳಿ, ಪಾಪ ಅವಳಿಗೂ ಇಷ್ಟು ದಿನ ಬಿಟ್ಟಿರಬೇಕಲ್ಲ, ಯಾವಾಗ ಬರ್ತಾನೋ ವಾಪಸ್ಸು, ಇದೆಲ್ಲ ಇರುತ್ತೆ. ಆದರೆ ಅರ್ಜುನ್ಗೆ ಹೋಗ್ತಾನೆ, ಎಲ್ಲ ಶುಭ ಶಕನಗಳಾದವು ಅಂತ ಕವಿ ವ್ಯವಸ್ಥೆ ಹೋಗ್ತಾನೆ. ಒಂದು ನವಿಲು ಕಾಣಿಸ್ಕೊಂಡಂತೆ, ಭಾಳ ನವಿಲು ಅನ್ನೋದು ಭಾಳ ಅರ್ಥಪೂರ್ಣವಾದದ್ದು. ನವಿಲಿಗೆ ನೀಲಕಂಠ ಅಂತಾರೆ, ಅದರ ಕುತ್ತಿಗೆ ನೀಲವಾಗಿ ಇರುತ್ತೆ, ಅದಕ್ಕೋಸ್ಕರ ನೀಲಕಂಠ. ಈಶ್ವರನನ್ನು ನೀಲಕಂಠ ಅಂತಂದೇ ಅಂತೀವಿ. ಹಾಗಾಗಿ ನೀಲಕಂಠ ಬಂದ್ಬಿಟ್ಟು ನೀಲಕಂಠನ ದರ್ಶನ ಆಗುತ್ತೆ ಅಂತ ಸೂಚಿಸಿದಂಗೆ ಆಯಿತು ಅಂತ. ಹೀಗೆ ತುಂಬ ವಿವರಗಳನ್ನು ಕೊಡ್ತಾನೆ. ಒಳ್ಳೆಯ ಗಿಳಿಗಳು, ಪಕ್ಷಿಗಳ ಹಾಡು, ಈ ಥರ ಒಂದೊಂದು ಶುಭವಾಗೇ ಇತ್ತು ಅವನಿಗೆಲ್ಲಾನು ಅಂತ ಅವನು ಹೋಗ್ತಾನೆ. ಇದೇನಿಲ್ಲ, ಇದು ಮೂಢನಂಬಿಕೆಯೋ ಈ ದೃಷ್ಟಿಯಿಂದ ಅದನ್ನು ನೋಡಬಾರ್ದು. ಮನಸ್ಸು ಒಂದು ಸಂತೋಷದ ಪ್ರಸನ್ನವಾದ ಸ್ಥಿತಿಗೆ ಬರುತ್ತೆ. ಒಳ್ಳೆಯದು ಸುತ್ತಲೂ ಒಳ್ಳೇದು ಕಂಡಾಗ ಅನ್ನೋಷ್ಟೇನೆ. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಒಳ್ಳೆಯ ದೇವರ ಚಿತ್ರಗಳನ್ನು ಇನ್ನೊಂದು ಇವರು ಹಿಂಗೆ ಇದ್ರೆ ಈ ದೇವರು ಇದು ಯಾಕೆ ಅಂತ ನಾವು ಹೇಳೋಲ್ಲ, ಸ್ವಚ್ಛವಾಗಿ ಇಟ್ಟಿರ್ತೀವಿ, ರಂಗೋಲಿ ಹಾಕಿಟ್ಟಿರ್ತೀವಿ. ಇದಕ್ಕೆ ಮನಸ್ಸಿಗೆ ಒಂದು ಸುಪ್ರಸನ್ನತೆಯ ಭಾವ ಬರುತ್ತೆ. ಆವಾಗ ಪೂಜೆ ಮಾಡಿದಾಗ ಮನಸ್ಸು ಅದರಲ್ಲೇನೆ ಮಗ್ನವಾಗಿರುತ್ತೆ. ಇದು ಅದರ ಉದ್ದೇಶ. ಹಾಗೆ ಇವನಿಗೆ ಒಳ್ಳೆಯದು ಸುತ್ತಲೂ ಶುಭ ಶಕನಗಳು ಆಯಿತು. ನಡ್ಕೊಂಡು ಹೋಗಿ ಹಿಮಾಲಯದ ವನಪ್ರದೇಶಕ್ಕೆ ಬಂದ. ಅದು ಒಂದು ಜಾಗಕ್ಕೆ ಬಂದ ಮೇಲೆ ಎಲ್ಲಿ ತಪಸ್ಸು ಮಾಡಬೇಕು ಬೇಕಾದ ಜಾಗ ಇದೆ. ಅಲ್ಲಿ ಒಂದು ಅಶರೀರವಾಣಿ ಆಯಿತು, ಆಕಾಶವಾಣಿ. ನಭೋ ನಿನದ ಅಂತಾನವನು. ಆಕಾಶವಾಣಿ ಏನು, ನಿಲ್ಲರ್ಜುನ, ಇಲ್ಲಿ ನಿಲ್ಲರ್ಜುನ ಅಂತ ಹೇಳ್ತದು. ಅರ್ಜುನ ಇಲ್ಲೇ ನಿಂತ್ಕೋ, ಇದು ತಪಸ್ಸಿಗೆ ಸರಿಯಾದಂತಹ ಸ್ಥಳ. ಯಾಕೆ ಅಂತಂದರೆ ಇಲ್ಲಿ ತಪಸ್ಸು ಕೂತವರಿಗೆ ಮನಸ್ಸು ಚಂಚಲವಾಗುವುದಿಲ್ಲ, ಎಲ್ಲೆಲ್ಲೋ ಹೋಗ್ಬಿಡೋದಿಲ್ಲ. ಯಾಕೆ ಅಂತಂದರೆ ಇದು ಈಶ್ವರನೇ ತಪಸ್ಸು ಮಾಡಿದಂತಹ ಸ್ಥಳ. ವೇದವೆಂಬ ತರುಣಿಯ ಚಂಚಲ ದೃಷ್ಟಿಗೆ ತನ್ನನ್ನು ಮೀಸಲು ಕೊಡದೇ ಇರುವಂತಹ ಅಂಗಸೌಷ್ಠವದ ಕಠಿಣವಾದ ಅಷ್ಟಾಂಗ ಯೋಗಗಳ ದಟ್ಟಣಿಯಲ್ಲಿ ಸಿಲುಕದೇ ಇರುವಂತಹ, ಅಂದರೆ ಯಾವ್ಯಾವುದೋ ಟೆಕ್ನಿಕ್ಯಾಲಿಟೀಸ್ ಅಂತ, ತಂತ್ರ ವಿಷಯಗಳಲ್ಲಿ ಯಾವುದೋ ಯೋಗ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅದರಲ್ಲೆಲ್ಲ ಮನಸ್ಸು ಸಿಕ್ಕಾಕೊಳ್ಳದೇ ಇರುವಂತಹ ಅಪ್ರತಿಮ ಮಲ್ಲ. ಎಂಥ ಅಷ್ಟಾಂಗ ಯೋಗ ಏನು ಮಾಡಿದ್ರು ಇವನು ಅಪ್ರತಿಮ ಮಲ್ಲ. ಅದನ್ನೆಲ್ಲ ಮೀರಿದವನು, ವೇದಗಳನ್ನು ಮೀರಿದವನು. ಅಂತಹ ಶಿವನ ಕ್ಷೇತ್ರ ಇದು.
ಇಲ್ಲೇ ಮಾಡು ನೀನು, ಇನ್ನು ಮುಂದೆ ಹೋಗಬೇಡ ಅಂತ ಹೇಳ್ದಂಗಾಯ್ತು ಅಂತ. ಅಂದರೆ ಅರ್ಜುನನ ಪ್ರಯತ್ನ ಬೇಕು ಅನ್ನೋದು ನಿಜ, ಆದರೆ ಅದಕ್ಕೆ ದೈವಿ ಕೃಪೆಯೂ ಇದೆ ಅನ್ನುವುದು ಇಲ್ಲಿಯ ಸೂಚನೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಇನ್ನೇನಿಲ್ಲ, ಮರುದಿನನೇ ಶುರು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ತಣ್ಣೀರಿನ ಸ್ನಾನ, ಹಿಮಾಲಯದ ಹವಾಮಾನ, ಯಾರಾದರೂ ಯೋಚನೆ ಮಾಡಬೇಕಾದ್ದು. ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಶಿವಮಂತ್ರೋಚ್ಚಾರವನ್ನು ಅಣ್ಣ ಹೇಳ್ಕೊಟ್ಟಿದ್ದ, ಉಪದೇಶ ಮಾಡಿದ್ದ ಆ ಶಿವಮಂತ್ರವನ್ನು ಉಚ್ಚಾರಣೆ ಮಾಡ್ತಿದ್ದಂತೆ. ಶಿವಮಂತ್ರವನ್ನು ಹೇಳ್ತಾ ಇದ್ದಂಗೆನೇ ಅವನಿಗೆ ಮನಸ್ಸು ಶುಭ್ರವಾಯ್ತಂತೆ. ಅಂದರೆ ಮನಸ್ಸು ಅಂತಂದ ತಕ್ಷಣ ಬೇರೆ ಬೇರೆ ಯೋಚನೆಗಳು ಬರ್ತಾವೆ, ದುಷ್ಟ ಯೋಚನೆಗಳು ಬರ್ತಾವೆ. ದುಷ್ಟ ಯೋಚನೆ ಅಂದರೆ ಇದೂ ಸೇರಿಕೊಳ್ಳುತ್ತೆ. ದುರ್ಯೋಧನ ಮೇಲೆ ಕೋಪ, ದುರ್ಯೋಧನ ವಿರುದ್ಧ ಹೋರಾಟ ಸರಿ, ಆದರೆ ಮನಸ್ಸಿನಲ್ಲಿ ಕಲ್ಮಶ ಅಥವಾ ಇನ್ಯಾವುದೋ ದುಷ್ಟ ಯೋಚನೆಗಳು, ಇವೆಲ್ಲ ಉದ್ದೇಶ ಬೇರೆ, ಅದು ಪ್ರಶ್ನೆ ಬೇರೆ. ಆದರೆ ತಪಸ್ಸು ಮಾಡೋ ಸಂದರ್ಭದಲ್ಲಿ ಮನಸ್ಸು ಶುಭ್ರವಾಗಿರಬೇಕು. ಆ ಶಿವಮಂತ್ರದ ಉಚ್ಚಾರಣೆಯಿಂದ ಅವನ ಮನಸ್ಸು ಶುದ್ಧವಾಯಿತಂತೆ. ಹಾಗಾಗಿ ಬೇರೆ ಬೇರೆ ಆಲೋಚನೆಗಳು ನಿಂತುಬಿಟ್ಟು, ಆದ್ದರಿಂದ ಅವನ ಮನಸ್ಸು ಶಿವನಲ್ಲಿ ನೆಲೆಗೊಂಡಿತು, ಶಿವನಲ್ಲಿ ಪೂರ್ಣವಾಗಿ ಸಂಲಗ್ನವಾಯಿತು. ತೋಳುಗಳನ್ನು ಎತ್ತಿಬಿಟ್ಟು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನವನು. ಹೀಗೆ ತೋಳನ್ನು ಎತ್ಕೊಂಡು ಮೇಲಕ್ಕೆ ಹಿಡಿದು ಧ್ಯಾನ ಮಾಡ್ತಾ ಇದ್ದಾನೆ ಅರ್ಜುನ. ಶಿವನ ಕುರಿತು ತಪಸ್ಸು. ದುಷ್ಟ ಯೋಚನೆಗಳ ಕಶ್ಮಲಗಳೆಲ್ಲ ಹೊರಗೆ ಹೋಗ್ಬಿಟ್ವಂತೆ. ಅರೆ ಮುಚ್ಚಿದೆ ಕಣ್ಣು, ತುಟಿ ಮಿಡುಕ್ತಾ ಇದೆ, ಅಲುಗದೆ ನಿಲ್ಲೋಕೆ ಪ್ರಯತ್ನ ಪಡ್ತಿದ್ದಾನೆ. ಯಾಕೆಂದ್ರೆ ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾನೆ ತೋಳುಗಳನ್ನು ಎತ್ತಿ ಹಿಡಿದು. ಹಾಗೆ ತುದಿಗಾಲಲ್ಲಿ ನಿಂತಾಗ ಏನಾಗುತ್ತೆ, ಎಂಥವ್ರಿಗೂ ಸಮತೋಲನ ಹೋಗ್ಬಿಡುತ್ತೆ. ಅದಕ್ಕೆ ಕವಿ ಇದು ಬಹಳ ಸುಲಭವಾಗಿ ನಿಂತುಬಿಟ್ಟ ಅಂತ ಹೇಳೋಲ್ಲ, ತುದಿಗಾಲಿನಲ್ಲಿ ನಿಲ್ಲುವ ಅತಿಶಯ ಪ್ರಯತ್ನ ಮಾಡಿದಂತೆ. ತುಂಬ ಪ್ರಯತ್ನ ಪಟ್ಟು ನೇರವಾಗಿ ಹಾಗೆ ತುದಿಗಾಲು ನಿಲ್ಲೋ ಪ್ರಯತ್ನ ಪಟ್ಟ. ಅಂದರೆ ಸುಲಭವಾಗಿ ಆಗಿಲ್ಲ, ಅದು ತಪಸ್ಸದು, ಕಷ್ಟ ಆಗುತ್ತದು. ನಿಶ್ಚಲವಾದಂತಹ ತಪಸ್ಸು ಆಯಿತು. ಇಲ್ಲಿ ತಮಾಷೆ, ನಮ್ಮ ಕುಮಾರವ್ಯಾಸ ಇಂಥ ಸಂದರ್ಭಗಳನ್ನು ನೋಡೋದು ಅವನಿಗೊಂದು ನಗೆಯ ನೋಟ ಇದೆ ಅವನಲ್ಲಿ. ಏನಂತಂದರೆ ಇಲ್ಲಿ ಒಂದು ಅಸಾಂಗತ್ಯ ಇದೆ, ಒಂದಕ್ಕೊಂದು ಹೊಂದದೇ ಇರುವಂಥದ್ದು. ಏನು ಅಂತಂದರೆ ಬಿಲ್ಲು, ಬಾಣ, ಕತ್ತಿ, ಬತ್ತಳಿಕೆ ಇದೆಲ್ಲ ಇಟ್ಕೊಂಡಿದ್ದಾರೆ. ಇವೆಲ್ಲ ಯುದ್ಧಕ್ಕೆ, ಬೇಟೆಗೆ, ಇದಕ್ಕೆ ಬೇಕಾಗಿರೋದು. ಆದರೆ ಮಾಡ್ತಿರೋದು ತಪಸ್ಸು. ಒಂದು ಕಡೆ ತಪಸ್ಸು, ಇನ್ನೊಂದು ಕಡೆ ಬಿಲ್ಲು, ಬಾಣ ಮುಂತಾದ ಆಯುಧಗಳು. ಇದ್ರ ಅಸಾಂಗತ್ಯವನ್ನು ನೋಡ್ತಾನೆ. ಸುಭದ್ರೆಯ ಮದುವೆ, ಸುಭದ್ರಾ ಪರಿಣಯದ ಆ ಸಂದರ್ಭದಲ್ಲಿ ನೋಡಿದ್ವಿ. ಅಲ್ಲಿ ಸನ್ಯಾಸಿ ವೇಷದಲ್ಲಿದ್ದ ಅಂತ ಬರುತ್ತೆ, ಅದು ಸನ್ಯಾಸಿ ವೇಷ. ಇಲ್ಲಿ ನಿಜವಾಗಿಯೂ ತಪಸ್ವಿ, ನಿಜವಾಗಿಯೂ ತಾಪಸ್ಸಿನೇ ಇವನು, ಇಲ್ಲಿ ಇದು ವೇಷವಲ್ಲ. ಅದಕ್ಕೋಸ್ಕರ ಈ ಕವಿ ಅದನ್ನ ಒಂದು ಮಾತಲ್ಲಿ ಹೇಳ್ತಾನೆ, ಹೊಸ ತಪಸ್ಸಿ ತೊಡಗಿದ್ನಂತೆ ತಪಸ್ಸಿಗೆ. ಹೊಸ ಅಂದರೆ ಹೊಸ ರೀತಿಯ ತಪಸ್ವಿ ಇವನು ಅಂತ. ಕತ್ತಿಗೆಲ್ಲ ಇಟ್ಕೊಂಡು ತಪಸ್ಸು ಮಾಡುವಂಥವನು. ಆಯಿತು, ಹೀಗೆ ಮಾಡ್ತಿರ್ಬೇಕಾದ್ರೆ ದೇವೇಂದ್ರ ಬರ್ತಾನೆ. ದೇವೇಂದ್ರ ಅವನಿಗೆ ತಂದೆ. ಅವನಿಗೆ ಅರ್ಜುನ್ ಮನಸ್ಸು ಎಷ್ಟು ಗಟ್ಟಿ ಅಂತ. ಇದು ಒಂಥರ ಪ್ರಿಪ್ರೇಟರಿ ಎಕ್ಸಾಮ್ ಇದ್ದಂಗೆ. ಈಶ್ವರನ ನಾಳೆ ಎದುರಿಸ್ಬೇಕು ಅನ್ನೋದ್ರೆ ಇದು ಸಿದ್ಧತೆ ಚೆನ್ನಾಗಾಗಬೇಕು. ಮಗನೂ ಹೌದು, ಅದು ಒಂದು ಕಾತರ. ಏನಾಗತ್ತೆ ನೋಡೋಣ ಅಂತ. ಅದಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದು ಅವನನ್ನು ಪ್ರಶ್ನಿಸ್ತಾನೆ. ಇದು ಗಿರಿಜಾ ಕಲ್ಯಾಣದಲ್ಲೂ ಪಾರ್ವತಿನ ಪ್ರಶ್ನೆ ಮಾಡೋದು, ಪರೀಕ್ಷಿಸೋದು ಇದೆ. ಇಂಥ ಸಂದರ್ಭಗಳೆಲ್ಲ ಈ ಥರ ಒಂದು ಪರೀಕ್ಷೆ ಅಂತ ಇರುತ್ತೆ, ಪರೀಕ್ಷೆನ ಎದುರಿಸ್ಬೇಕು. ಇಂದ್ರ ಬಂದ, ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದ. ಅವನನ್ನು ಅಲುಗಾಡಿಸೋಕೆ, ಅವನ ಸ್ಥಿರತೆ ಎಷ್ಟು ಮನಸ್ಸಿಂದು ನೋಡ್ತಾನೆ. ಅವನು ಹೇಳ್ತಾನೆ, ಯಾರಯ್ಯ ನೀನು? ಮೆಣಸು ಮುತ್ತು, ಕಬ್ಬಿಣ ಚಿನ್ನದ ಆಭರಣ, ಚರ್ಮದ ವಸ್ತ್ರ, ರೇಷ್ಮೆಯ ವಸ್ತ್ರ, ಹಗ್ಗ, ಪಾದರಿ ಪುಷ್ಪದ ಹೂವಿನ ದಂಡೆ, ಇವುಗಳು ಒಂದಕ್ಕೊಂದು ಸೇರೋದೇ ಇಲ್ಲ. ಇವೆಲ್ಲ ಹೆಂಗೆ ಸೇರಿವೆ? ಹಾಗೆ ನಿನ್ನ ಸೇರಿಕೆ ಆಗಿದೆಯಲ್ಲ. ಒಂದು ಕಡೆ ಜಪ ಅಂತ ಮಾಡ್ತೀಯ, ಇನ್ನೊಂದು ಕಡೆ ಬಿಲ್ಲು ಬಾಣ ಇಟ್ಕೊಂಡಿದೀಯ. ಶಮೆ ದಮೆ ಅಂದರೆ ಮನಸ್ಸನ್ನು ನಿಗ್ರಹ ಮಾಡೋದು, ಕೋಪ, ಮನಸ್ಸು, ಭಾವನೆಗಳು ನಿಗ್ರಹ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಖಡ್ಗ, ಕತ್ತಿ ಇಟ್ಕೊಂಡಿದೀಯ. ಒಂದು ಕಡೆ ವಿಭೂತಿ ಹಚ್ಕೊಂಡಿದೀಯಾ, ಇನ್ನೊಂದು ಕಡೆ ಕವಚ, ಶಿರಸ್ತ್ರಾಣ, ತಲೆಗೆ ಕವಚ, ಇದನ್ನೆಲ್ಲ ಹಾಕ್ಕೊಂಡಿದ್ದೀಯ. ಇದೇನು ಹೊಸ ರೀತಿ? ಇದೇನು ತಪಸ್ಸೋ? ಇದಕ್ಕೆ ಹೆಸರು ಅಥವಾ ಸೋಗಿನ ಸಮಾಧಿಯೋ, ಮೋಸದ ಸಮಾಧಿನೋ, ಏನಿದು ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಥರ ನೋಡೋಣ ಅವನ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ. ಒಂದು ಸಣ್ಣ ಕುದುರೆ, ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ ತಂದೆ ಮಗ. ದಾರಿಯಲ್ಲಿ ಹೋಗೋರಿಗೆ ಏನ್ರಿ ಬುದ್ಧಿ ಇದೆಯೇನ್ರಿ, ಕುದುರೆ ಇಟ್ಕೊಂಡ್ಬಿಟ್ಟು ಆ ಹುಡುಗನ ನಡೆಸ್ತಿದ್ರಿ, ಕೂರಿಸ್ರಿ ಅವನನ್ನು ಅದ್ರ ಮೇಲೆ. ಕೂರಿಸ್ತಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಇನ್ನೊಬ್ರು ಬಂದ್ರು, ಏನೇ ಬುದ್ಧಿ ಇದೆಯಾ, ಚಿಕ್ಕ ಹುಡುಗ, ನೀನು ಏನು ಬೇಕಾದ್ರೂ ನಡ್ಕೊಂಡು ಹೋಗೋ ಶಕ್ತಿ ಇದೆ ನಿನಗೆ, ವಯಸ್ಸ ತಂದೆ ನಡೆಯೋ ಹಂಗೆ ಮಾಡಿದ್ದಿಲ್ಲ, ತಂದೆನ ಕೂರಿಸಯ್ಯ ಅಂತ. ತಂದೆನ ಕೂರಿಸಿ ಹೀಗೆ ಜನ ಹೇಳ್ತಿರೋನು ಸಾಕಾಗೋಗಿ ಆಮೇಲೆ ಇಬ್ಬರೂ ಕೂತ್ಕೊಂಡಿರುತ್ತೆ. ಇಬ್ಬರೂ ಸ್ವಲ್ಪ ದೂರ ಹೋಗೋ ಹೊತ್ತು ಕುದುರೆ ಬಿದ್ದು ಸತ್ತೋಯ್ತು ಭಾರಕ್ಕೆ ಅಂತ. ಇಲ್ಲಿ ಮನಸ್ಸು ಅಲಗಾಡ್ತಾ ನೋಡೋಣ ಅಂತ ಅರ್ಜುನ ಕಣ್ ತೆಗೆದ.
ಕಣ್ಣು ತೆಗೆದುಬಿಟ್ಟು ತನ್ನ ಮನೋನಿಶ್ಚಯವನ್ನು ಹೇಳ್ತಿದ್ದಾನೆ. ನೋಡು, ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಹೃದಯ ಕಮಲದಲ್ಲಿ ಚಂದ್ರಶೇಖರನನ್ನು ಕೂರಿಸ್ಬಿಟ್ಟು ಸ್ಥಾಪಿಸಿ ಅವನನ್ನು ಮೆಚ್ಚಿಸ್ತೇನೆ. ಹೊರಗಡೆಯ ಚಿಹ್ನೆಗಳ ಏನು ಗುರುತುಗಳೇನು, ಕತ್ತಿ ಬಾಣ ಅವುಗಳಿಂದ ಏನೂ ಫಲವಿಲ್ಲ, ಅದು ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ. ಅದಲ್ಲ, ನಮ್ಮ ಅಂತಃಸತ್ವ ಬಹಳ ಮುಖ್ಯ ಅಂತ. ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಇದೇ ಒಂದು ರೀತಿಯ ಸಂದರ್ಭ ಬರುತ್ತೆ. ರಾಮ ಲಕ್ಷ್ಮಣ ಸೀತೆಯರಿಗೆ ವಿರಾಧ ಅಂತ ಒಬ್ಬ ರಾಕ್ಷಸ ಎದುರಾಗ್ಬಿಡ್ತಾನೆ. ಅವನು ಕೇಳ್ತಾನೆ, ಇದ್ಯಾವ ಬೂಟಾಟಿಗೆ ಸನ್ಯಾಸಿಗಳಿರಿ ನೀವು ಅಂತ ಕೇಳ್ಬಿಟ್ಟು, ಜವ್ವನಕ್ಕೆ ಜಟೆ ಏಕೆ, ಯೌವನದಲ್ಲಿದ್ದೀರಾ, ಜಟೆ ಯಾತಕ್ಕೆ ಬೇಕು ನಿಮಗೆ, ನಾರುಡೆಗೆ ನಾರಿ ಇವಳೇಕೆ. ನಾರುಡೆ ಬಟ್ಟೆ ನೋಡಿದ್ರೆ ತಪಸ್ಸುಗಳದ್ದು ನಾರಿನ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀರಾ, ಜೊತೆಯಲ್ಲಿ ನಾರಿ ಹೆಂಗಸು ಬೇರೆ, ಈ ಹೆಣ್ಣು ಇವಳ್ಯಾಕೆ. ಈ ನಟ ತಪಸ್ಸೇಕೆ, ಶರ ಚಾಪಾಸಿ ವೀರರಿಗೆ. ಶರ ಬಾಣ, ಚಾಪ ಬಿಲ್ಲು, ಹಸಿ ಖಡ್ಗ, ಬಿಲ್ಲು ಬಾಣ ಕತ್ತಿ ಎಲ್ಲ ಇಟ್ಕೊಂಡು ವೀರರಿಗೆ ಈ ನಾಟಕದ ತಪಸ್ಯಾಕೆ ಅಂತ ಕೇಳ್ದ ಅಂತ ಬರುತ್ತೆ. ಅದೇ ರೀತಿಯ ಪ್ರಶ್ನೆ ಇಲ್ಲಿ ಅರ್ಜುನ ದೃಢವಾಗಿ ಹೇಳ್ದ, ಇಲ್ಲ, ನನ್ನ ಮನಸ್ಸಿನಲ್ಲಿ ಈಶ್ವರನನ್ನು ನಾನು ಕೂರಿಸಿದ್ದೀನಿ, ಸ್ಥಾಪಿಸ್ಕೊಂಡಿದ್ದೀನಿ. ಹೊರಗಡೆ ಹೇಗಾದರೂ ಇರಬಹುದು, ನಾನು ಕತ್ತಿ ಇರ್ಬೋದು, ಬಿಲ್ಲಿರ್ಬೋದು, ಬಾಣ ಇರ್ಬೋದು, ಅದು ಬೇರೆ. ಅದರ ಮನಸ್ಸಿನೊಳಗೆ ಹೃದಯ ಕಮಲದಲ್ಲಿ ಈಶ್ವರನ ಸ್ಥಾಪಿಸ್ಬಿಟ್ಟು ಅವನನ್ನು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅದಕ್ಕೆ ಹೊರಗಡೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ. ದೇವೇಂದ್ರನಿಗೆ ಬಹಳ ಸಂತೋಷ ಆಯಿತು. ತನ್ನ ನಿಜವಾದ ರೂಪವನ್ನು ಅವನಿಗೆ ತೋರಿಸಿ ಅವನಿಗೆ ಸಮಾಧಾನ ಮಾಡ್ತಿ ಹೇಳ್ತಾನೆ, ಏನು ಅಂತಂದರೆ, ಪರಶಿವ ನಿನ್ನ ಇಷ್ಟಾರ್ಥವನ್ನು ಪೂರೈಸಲಿ ಅಂತಾನೆ. ಬಹಳ ಚೆನ್ನಾಗಿದೆ. ಇವನಿಗೆ ಹರಿಸ್ತಾ ಇದ್ದಾನೆ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ. ಆದರೆ ಪರಶಿವನ್ ನಿನ್ನನ್ನು ಹರಿಸ್ಲಪ್ಪ, ನಿನಗೆ ಕೃಪೆ ಮಾಡ್ಲಪ್ಪ ಅಂತ ಒಂದು ಮಾತು ಹೇಳ್ಬಿಟ್ಟ. ಪರಶಿವನಿಗೆ ತಾನು ಹೇಳ್ತೀನಿ ಅಂತ ಹೇಳಲಿಲ್ಲ. ಅಂದರೆ ತಾನು ಶಿಫಾರಸು ಮಾಡ್ತೀನಿ, ರೆಕಮೆಂಡೇಶನ್ ಲೆಟರ್ ಕೊಡೋದು ಇಲ್ಲ. ಯಾಕಂದರೆ ಈಶ್ವರನನ್ನು ಇವನು ಮೆಚ್ಚಿಸ್ಬೇಕು, ಈಶ್ವರ ಅವನನ್ನು ಮೆಚ್ಚಬೇಕು, ಈಶ್ವರ ಕೊಡಬೇಕು ಅಷ್ಟೇ. ಈಶ್ವರನ ಹತ್ರ ಹೋಗಿ ಇಂದ್ರ ಹೇಳೋದು ಹೋಗೋದಿಲ್ಲ. ಇಲ್ಲಿ ತನ್ನ ಸ್ವಯಂ ಸಾಮರ್ಥ್ಯದಿಂದ, ಸ್ವಸಾಮರ್ಥ್ಯದಿಂದ ಅರ್ಜುನ ಈಶ್ವರನ ಮೆಚ್ಚಿಸಬೇಕು, ಗೆದ್ಕೋಬೇಕು, ಮಾಡಬೇಕು, ಮಾಡಲಿ ಅಂತ. ಹೀಗೆ ಇಲ್ಲಿ ದೇವೇಂದ್ರ ಅವನಿಗೆ ಹರಸ್ಬಿಟ್ಟು ಹೋಗ್ತಾನೆ. ಸಾಧನೆಯ ಒಲವಿರುವಂಥ ಅರ್ಜುನ ಹೀಗೆ ಧನುರ್ಬಾಣಗಳನ್ನೆಲ್ಲ ಇಟ್ಕೊಂಡು ಕಠಿಣವಾದ ತಪಸ್ಸನ್ನು ಮಾಡೋಕೆ ಆರಂಭಿಸಿದ್ದಾನೆ. ಆ ಕಠಿಣ ತಪಸ್ಸು ಮತ್ತು ಅದರಿಂದ ಆದ ಪರಿಣಾಮ, ಅದರಿಂದ ಹೇಗೆ ಈಶ್ವರ ಬರೋ ಹಾಗಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. Thank you.